ಚಿನ್ನದ ಚೋರಿ ರಣ್ಯಾಳ ಮತ್ತೊಂದು ಸ್ಫೋಟಕ ಸುದ್ದಿ. ತನಿಖೆ ನಡೀತಾ ಇದೆ. ಈ ಪ್ರಕರಣದಲ್ಲಿ ಅನೇಕ ಬೆಚ್ಚಿ ಬೀಳಿಸುವಂತ ವಿಚಾರಗಳು ಹೊರಬೀಳ್ತಾ ಇದೆ. ಸೊ ಈಗ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂತಹ ಸುದ್ದಿಯನ್ನ ನೋಡಿದ್ರೆ ವಿಧಾನಸೌಧ ಕೂಡ ಬೆಚ್ಚಿ ಬೀಳ್ಬೇಕು ಅಂತ ಸುದ್ದಿ ಇದು. ಇನ್ನೆಲ್ಲೂ ಇಲ್ಲದ ಮಹಾ ಸ್ಫೋಟಕ ಸುದ್ದಿಯನ್ನ ನಾವು ಬಯಲು ಮಾಡ್ತಾ ಇದ್ದೀವಿ. ತನಿಖೆಯ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬಯಲಾಗ್ತಾ ಇದೆ. ಒಂದು ಕಡೆಯಲ್ಲಿ ರಾಜಕಾರಣಿಗಳ ಲಿಂಕ್ ಇರುವ ಬಗ್ಗೆ ಮಾಹಿತಿ ಸಿಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ಪ್ರಕರಣದಲ್ಲಿ ಅನೇಕ ಪ್ರಭಾವಿಗಳಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ, ಆ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಎಲ್ಲದರ ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಹಾಗಾದ್ರೆ ಈಗ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂತಹ ಸುದ್ದಿಯಲ್ಲಿರುವಂತಹ ಯಾರ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅದನ್ನ ಕೆಲವೇ ಹೊತ್ತಿನಲ್ಲಿ ಬಹಿರಂಗ ಮಾಡ್ತಾ ಇದ್ದೀವಿ. ಸ್ಮಗ್ಲಿಂಗ್ ಹಿಂದೆ ಆ ಪ್ರಭಾವಿ ಸ್ವಾಮೀಜಿ ಇದ್ರ. ಈಗ ಸ್ವಾಮೀಜಿಯೊಬ್ಬರ ನಂಟಿನ ಬಗ್ಗೆ ಕೂಡ ಸುಳಿವು ಸಿಗ್ತಾ ಇದೆ. ಯಾರು ಆ ಸ್ವಾಮೀಜಿ? ತನಿಖೆಯ ಸಂದರ್ಭದಲ್ಲಿ ಮತ್ತಷ್ಟು ಈ ಬಗ್ಗೆ ಸ್ಫೋಟಕ ಮಾಹಿತಿಗಳು ಗೊತ್ತಾಗಬೇಕಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಆ ಪ್ರಭಾವಿ ಸ್ವಾಮೀಜಿ ಇದ್ದಾರ? ಹಾಗಾದ್ರೆ ಡಿಆರ್ಐ ಹಾಗೂ ಸಿಬಿಐಗೆ ಸಿಕ್ಕಿದ್ಯಂತೆ ಆ ಸ್ವಾಮೀಜಿ ನಂಟಿನ ರಹಸ್ಯ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಯಾರ್ಯಾರು ಈ ಪ್ರಕರಣದಲ್ಲಿ ಸಿಲುಕಿಕೊಳ್ತಾರೆ, ಯಾರ್ಯಾರ ನಂಟು ಈ ಒಂದು ಸ್ಮಗ್ಲಿಂಗ್ ನ ಹಿಂದೆ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಬೆಚ್ಚಿ ಬೀಳುವಂತಹ ವಿಚಾರಗಳು ಹೊರಬರ್ತಾ ಇದೆ. ಈಗ ಸ್ವಾಮೀಜಿಯ ನಂಟಿನ ಬಗ್ಗೆ ಸುಳಿವು ಸಿಕ್ಕಿದೆ ಅನ್ನೋ ಬಗ್ಗೆ ಮಾಹಿತಿ ಬರ್ತಾ ಇರೋದು. ರಣ್ಯಾ ಸ್ಮಗ್ಲಿಂಗ್ ಹಿಂದೆ ಇದ್ದಾರೆ. ಹಾಗಾದ್ರೆ ಆ ಪ್ರಭಾವಿ ಸ್ವಾಮೀಜಿ, ಕರಾವಳಿ ಮೂಲದ ಸ್ವಾಮೀಜಿಯ ಮೇಲೆ ಹತ್ತಾರು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಸ್ವಾಮೀಜಿ ನಂಟಿನ ಕುರಿತು ಡಿಆರ್ಐ ಸಿಬಿಐನಿಂದ ಮಾಹಿತಿ ಬರ್ತಾ ಇದೆ. ಕರಾವಳಿ ಸ್ವಾಮೀಜಿಯ ಮನೆ ಮೇಲೆ ದಾಳಿಯನ್ನ ನಡೆಸಿ ತಪಾಸಣೆಯನ್ನ ನಡೆಸಲಾಗಿದೆ. ದುಬೈನಲ್ಲೇ ಕುಳಿತು ಗೋಲ್ಡ್ ಸ್ಮಗ್ಲಿಂಗ್ಗೆ ಸ್ವಾಮೀಜಿ ಸಾಥ್ ಕೊಟ್ಟಿದ್ರ? ಹಾಗಾದ್ರೆ ರಣ್ಯಾ ತರುಣ್ ಗೋಲ್ಡ್ ಸ್ಮಗ್ಲಿಂಗ್ಗೆ ಸ್ವಾಮೀಜಿಯ ಬೆನ್ನೆಲುಬಾಗಿದ್ರ? ಇದೀಗ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಾಮೀಜಿಯೊಬ್ರು ಈ ಪ್ರಕರಣದಲ್ಲಿ ಲಿಂಕ್ ಹೊಂದಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ಕರಾವಳಿಯ ಸ್ವಾಮೀಜಿ ಮನೆ ಮೇಲೆ ದಾಳಿ ನಡೆಸಿ ತಪಾಸಣೆ ನಡೆಸಲಾಗಿದೆ. ದುಬೈನಲ್ಲೇ ಕುಳಿತು ಗೋಲ್ಡ್ ಸ್ಮಗ್ಲಿಂಗ್ಗೆ ಸ್ವಾಮೀಜಿ ಸಾಥ್ ನೀಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸ್ಫೋಟಕ ವಿಚಾರಗಳು ಗೊತ್ತಾಗ್ತಾ ಇದೆ. ಸ್ವಾಮೀಜಿ ಮೇಲೆ ನಿಗಾ ಇಡೋದಕ್ಕೆ ಸಿಬಿಐ ರೆಡ್ ಕಾರ್ನರ್ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಮಧ್ಯವರ್ತಿಗಳ ಮೂಲಕ ಸ್ವಾಮೀಜಿ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಚಿನ್ನದ ಸ್ಮಗ್ಲಿಂಗ್ ನಲ್ಲಿ ಆ ಸ್ವಾಮೀಜಿಗೆ ಹಾಗಾದ್ರೆ ಶಾಕಿಂಗ್ ಕಾದಿದೆಯಾ? ಯಾರ್ಯಾರು ಈ ಪ್ರಕರಣದಲ್ಲಿ ಲಿಂಕ್ ಹೊಂದಿದ್ದಾರೆ ಇದೆಲ್ಲವೂ ಕೂಡ ಇಲ್ಲಿಯವರೆಗೂ ಕುತೂಹಲವಾಗಿ ಉಳ್ಕೊಂಡಿದೆ. ರಣ್ಯಾ ರಾವ್ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಯಾವುದೇ ಸುಳಿವನ್ನು ಕೂಡ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಅನೇಕರು ಪ್ರಭಾವಿಗಳು ಇದರ ಹಿಂದೆ ಇದ್ದಾರೆ ಅನ್ನುವಂತಹ ವಿಚಾರಗಳು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ರಾಜಕಾರಣಿಗಳ ಲಿಂಕ್ ಇದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಸ್ವಾಮೀಜಿಯೊಬ್ಬರಿಗೂ ಕೂಡ ಈ ಪ್ರಕರಣಕ್ಕೆ ನಂಟಿದೆ ಅಂತ ಹೇಳಲಾಗ್ತಾ ಇದೆ. ದುಬೈನಲ್ಲೇ ಕುಳಿತು ಗೋಲ್ಡ್ ಸ್ಮಗ್ಲಿಂಗ್ಗೆ ಸ್ವಾಮೀಜಿ ಸಾಥ್ ಕೊಡ್ತಾ ಇದ್ರು ಅನ್ನುವಂತ ವಿಚಾರಗಳು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆಯನ್ನು ಚುರುಕುಗೊಳಿಸಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಲಿಂಕ್ ಹೊಂದಿದ್ದಾರೆ ಅನ್ನುವಂಥದ್ದು ಇಲ್ಲಿವರೆಗೂ ಕೂಡ ಪ್ರಶ್ನೆಯಾಗೇ ಉಳ್ಕೊಂಡಿದೆ. ಒಂದ್ ಕಡೆಯಲ್ಲಿ ರಾಜಕಾರಣಿಗಳು ಲಿಂಕ್ ಇದೆ ಅನ್ನುವಂಥ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ರೆ, ಈಗ ಶಾಕಿಂಗ್ ಅನ್ನೋ ರೀತಿಯಲ್ಲಿ ಸ್ವಾಮೀಜಿ ಒಬ್ಬರಿಗೂ ಕೂಡ ಈ ಪ್ರಕರಣಕ್ಕೆ ಲಿಂಕ್ ಇದೆ ಅನ್ನುವಂಥ ವಿಚಾರ. ಸೊ ಯಾವ ರೀತಿಯಾಗಿ ಲಿಂಕ್ ಇದೆ, ಯಾವ ಪ್ರಮಾಣದ ಸುಳಿವು ತನಿಖೆಯನ್ನು ನಡೆಸ್ತಾ ಇರುವಂತಹ ಸಿಬಿಐ ಆಗಿರಬಹುದು, ಡಿಆರ್ಐ ಆಗಿರಬಹುದು, ಅವರಿಗೆ ಸಿಕ್ಕಿದೆ? ಏನೇನು ಮಾಹಿತಿ ಇದೆ? ಮಧುಕರ್, ರಣ್ಯಾಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಆಕೆಯಿಂದ ಮೊಬೈಲ್ ಅನ್ನ ಸೀಸ್ ಮಾಡಲಾಯಿತು, ಲ್ಯಾಪ್ಟಾಪ್ ಅನ್ನು ಸೀಸ್ ಮಾಡಲಾಯಿತು, ಮತ್ತೆ ಅವರ ಕಾಂಟ್ಯಾಕ್ಟ್ಗಳು ಏನು ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳನ್ನ ಪಡ್ಕೊಂಡು ಹೋಗ್ತಾ ಸಂದರ್ಭದಲ್ಲಿ ಆಕೆಗೆ ಕೆಲ ಪ್ರಮುಖ ರಾಜಕಾರಣಿಗಳು ಲಿಂಕ್ ಇದ್ದಾರೆ ಅನ್ನುವಂಥದ್ದು. ಅದಾದ ನಂತರ ಕೆಲ ಸ್ವಾಮಿ ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಒಬ್ಬರು ಸ್ವಾಮೀಜಿ ಆಕೆಯ ಜೊತೆ ನಿಕಟವಾದ ಸಂಪರ್ಕವನ್ನು ಹೊಂದಿದ್ರು ಅನ್ನುವಂಥದ್ದು. ಮತ್ತೆ ಆ ಸ್ವಾಮೀಜಿ ಕೂಡ ದುಬೈ ಸಂಪರ್ಕವನ್ನು ಹೊಂದಿದವರು ಅನ್ನುವಂಥದ್ದು. ಅಂದ್ರೆ ಆತ ದುಬೈ ಸಂಪರ್ಕವನ್ನು ಹೊಂದಿ ಅಲ್ಲಿ ಮಧ್ಯವರ್ತಿಗಳ ಮೂಲಕ
ಚಿನ್ನವನ್ನು ಖರೀದಿ ಮಾಡಿ ಅಥವಾ ಈ ಸ್ಮಗ್ಲಿಂಗ್ನಲ್ಲಿ ಅವರು ಭಾಗಿಯಾಗಿ ಚಿನ್ನವನ್ನು ಈ ರೀತಿ ನಟಿಯರಿಗೆ ತಲುಪಿಸುವಂಥದ್ದು, ಅದಾದ ನಂತರ ಬೆಂಗಳೂರಿಗೆ ಅದನ್ನು ತಂದು ದಂಧೆಯನ್ನು ಮಾಡ್ತಾ ಇದ್ರು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳಿರುವಂಥದ್ದು. ಹಾಗಾಗಿ ಯಾವ ಸ್ವಾಮೀಜಿಯ ಮೇಲೆ DRI ಅಧಿಕಾರಿಗಳಿಗೆ ಮತ್ತು CBI ಅಧಿಕಾರಿಗಳಿಗೆ ಒಂದು ಅನುಮಾನ ವ್ಯಕ್ತ ಆಗಿದೆ, ಅದು ರನ್ಯಾಗೆ ಮತ್ತು ಈ ಒಂದು ಪ್ರಕರಣದಲ್ಲಿ ಯಾವ ಪ್ರಮುಖ ರಾಜಕಾರಣಿಗಳು ಏನು ಇದರಲ್ಲಿ ಭಾಗಿಯಾಗಿರಬಹುದು ಅನ್ನುವಂಥ ಶಂಕೆ ವ್ಯಕ್ತ ಆಗಿದೆ. ಆ ರಾಜಕಾರಣಿಗಳಿಗೂ ಕೂಡ ಅವರ ಆಪ್ತರು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು. ಹಾಗಾಗಿ CBI ಮತ್ತು DRI ಅಧಿಕಾರಿಗಳು ಸ್ವಾಮೀಜಿಯ ಹಿನ್ನೆಲೆ ಏನು ಅಂದರೆ ದುಬೈಗೆ ಎಷ್ಟು ದಿನದಿಂದ ಹೋಗಿದ್ರು ಮತ್ತು ಅಲ್ಲಿ ಅವರು ವಾಸವಾಗಿದ್ದಾರೆ ಅನ್ನೋದಾದರೆ ಅಲ್ಲಿ ಯಾಕೆ ವಾಸವಾಗಿದ್ದಾರೆ, ಈ ರೀತಿಯಾದಂಥ ಮತ್ತು ಅವರ ಕಾರ್ಯಚಟುವಟಿಕೆಗಳೇನು, ಅದರಲ್ಲಿ ವಿಶೇಷವಾಗಿ ಹವಾಲ ಮೂಲಕ ಹಣ ಅಲ್ಲಿಗೆ ಹೋಗುವಂಥದ್ದಾಗಲಿ ಮತ್ತು ಅವರು ನೇರವಾಗಿ ಆಗಿದ್ದಾರಾ ಅಥವಾ ಮಧ್ಯವರ್ತಿಗಳ ಮೂಲಕ ಚಿನ್ನವನ್ನು ಖರೀದಿ ಮಾಡಿ ಅದರಲ್ಲಿ ವಿಶೇಷವಾಗಿ ಕೆಲ ಆಫ್ರಿಕನ್ ಪ್ರಜೆಗಳು ಅಥವಾ ಅಲ್ಲಿದ್ದಂಥ ಕೆಲ ದಂಧೆಕೋರರನ್ನ ಅಂದರೆ ಸಿಂಡಿಕೇಟ್ ಸದಸ್ಯರನ್ನ ಬಳಕೆ ಮಾಡಿಕೊಂಡು ಚಿನ್ನವನ್ನು ಖರೀದಿ ಮಾಡಿ ಅದನ್ನು ಏರ್ಪೋರ್ಟ್ಗೆ ತಲುಪಿಸಿ ಏರ್ಪೋರ್ಟಿಂದ ಈ ರೀತಿ ಅಂದರೆ ರನ್ಯಾ ಸೇರಿದಂತೆ ಕೆಲವರನ್ನ ಪಾಯಿಂಟ್ ಔಟ್ ಮಾಡಿ ಅಂದರೆ ನಟ ನಟಿಯರು ಅಂದರೆ ಆ ನಟಿಯರು ಆದರೆ ಹೆಚ್ಚಿಗೆ ಅಂದರೆ ಎಲ್ಲೊಂದು ಕಡೆ ರಿಸ್ಕ್ ಕಡಿಮೆ, ಆ ನಟಿಯರು ಬಂದ ಸಂದರ್ಭದಲ್ಲಿ ಅವರಿಗೆ ಪ್ರೋಟೋಕಾಲ್ ಆಗಲಿ ಅಥವಾ ಅಲ್ಲಿ ಚೆಕಿಂಗ್ನಲ್ಲಿ ಒಂದಿಷ್ಟು ಏನೋ ವಿನಾಯಿತಿಗಳು ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಕೆಲವರನ್ನ ಅಂದರೆ ಪಾಯಿಂಟ್ ಔಟ್ ಮಾಡಿ ಚಿನ್ನವನ್ನು ಸಾಗಾಣಿಕೆ ಮಾಡ್ತಾ ಇದ್ರು ಅನ್ನುವಂಥದ್ದು. ಅದರಲ್ಲಿ ಸ್ವಾಮೀಜಿಯವರ ಪಾತ್ರ ಇದೆ ಅಂತೇಳಿ DRI ಮತ್ತು CBI ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರ ಮನೆಗೂ ಕೂಡ ಹೋಗಿ ಒಂದಷ್ಟು ತಪಾಸಣೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು. ಮತ್ತು ಅವರು ಸದ್ಯಕ್ಕೆ ಈಗ ಕರ್ನಾಟಕದಲ್ಲಿ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಅವರು ಬೇರೆ ಇನ್ನೆಲ್ಲೋ ಕೂಡ ತಲೆಮರೆಸಿಕೊಳ್ಬಾರ್ದು ನಿಟ್ಟಿನಲ್ಲಿ CBI ಅಧಿಕಾರಿಗಳಿಂದ ರೆಡ್ ಕಾರ್ನರ್ ನೋಟಿಸ್ ಜಾರಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಈ ಪ್ರಕರಣವನ್ನು ನೋಡ್ತಾರೆ ಇಲ್ಲೊಂದು ಕಡೆ ದೊಡ್ಡ ಮಟ್ಟದ ಸಿಂಡಿಕೇಟ್ ಇದೆ, ಕೇವಲ ಇಲ್ಲಿ ನಟಿ ಇದ್ದಾರಾ ಅಥವಾ ಅವರ ಆಪ್ತ ಬಳಗ ಇದೆಯಾ ಅನ್ನುವಂಥದ್ದು ನೋಡ್ತಾ ಹೋದರೆ ಇಲ್ಲೊಂದು ಕಡೆ ರಾಜಕೀಯ ನಾಯಕರುಗಳು ಮತ್ತು ರಾಜಕೀಯ ಪ್ರಮುಖರ ಒಂದಷ್ಟು ಹೆಸರುಗಳು ಕೇಳಿ ಬಂತು ಮತ್ತು ಕೆಲ ಸ್ವಾಮೀಜಿಗಳ ಹೆಸರುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ದೊಡ್ಡ ಮಟ್ಟದ ಸಿಂಡಿಕೇಟ್ ವ್ಯವಸ್ಥಿತವಾಗಿ ಈ ಚಿನ್ನವನ್ನು ಸಾಗಾಣಿಕೆ ಮಾಡ್ತಾ ಇರುವಂಥದ್ದು ಮತ್ತು ಇಂಥ ಒಂದು ಸಿಂಡಿಕೇಟ್ನಲ್ಲಿ ಕೆಲವರಿಗೆ ಒಂದು ಟಾಸ್ಕನ್ನು ಕೊಟ್ಟು ಆ ಟಾಸ್ಕನ್ನು ಏನೋ ಫುಲ್ಫಿಲ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು ಅನ್ನುವಂಥದ್ದು. ಹಾಗಾಗಿ ಸ್ವಾಮೀಜಿಯ ಪಾತ್ರದ ಬಗ್ಗೆ DRI ಅಧಿಕಾರಿಗಳಿಗೆ ಕೇವಲ ಅನುಮಾನ ಮಾತ್ರ ಅಲ್ಲ, ಮತ್ತೆ ಕೆಲವೊಂದು ತನಿಖಾ ಸಂದರ್ಭದಲ್ಲಿ ಸಿಕ್ಕಂತ ದಾಖಲೆಗಳನ್ನ ಆಧರಿಸಿ ಸರ್ಚಸ್ ಕೂಡ ನಡೆದಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು. ಹಾಗಾಗಿ ಆ ಸ್ವಾಮೀಜಿ ಕೂಡ ಈ ಒಂದು ಪ್ರಕರಣದ ತನಿಖೆಯ ಬಿಸಿಯನ್ನ ಎದುರಿಸಬೇಕಾದಂಥ ಅನಿವಾರ್ಯತೆ ಸದ್ಯದಲ್ಲೇ ಬರುತ್ತೆ ಅಂತೇಳಿ ಕಾಣ್ತಾ ಇದೆ. ಮಧುಕರ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.